ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿನ ಹೂಡಿಕೆಗಳಿಗೆ ಧುಮುಕುವ ಮೊದಲು ಆರ್ಥಿಕ ತಿಳುವಳಿಕೆಯನ್ನು ಬಲಪಡಿಸಿಕೊಳ್ಳುವುದು ಉತ್ತಮ. ಮನೆಯ ಬಳಿಗೆ ಬರುವ ಒಳ್ಳೆಯ ಸುದ್ದಿ ನಿಮಗೆ ಸಂತೋಷವನ್ನ ನೀಡುತ್ತದೆ. ಉದಯೋನ್ಮುಖ ಉದ್ಯಮಿಗಳು ತಮ್ಮ ಉದ್ಯಮಗಳಿಗೆ ಅಡಿಪಾಯ ಹಾಕಲು ಪ್ರಾರಂಭ ಮಾಡಬಹುದು. ಸುಧಾರಿತ ಆಹಾರ ಪದ್ಧತಿಗಳು ಉತ್ತಮ ಆರೋಗ್ಯದ ಫಲಿತಾಂಶಗಳನ್ನು ನೀಡುತ್ತವೆ. ಶೈಕ್ಷಣಿಕವಾಗಿ ನೀವು ದೀರ್ಘಾವಧಿಯ ಯಶಸ್ಸಿಗೆ ಸಾಧನೆಗಳಿಗೆ ಕ್ರೋಢೀಕರ್ತರಾಗಿ ಇರುತ್ತೀರಿ. ಇನ್ನು ವೃಷಭ ರಾಶಿ, ಆಸ್ತಿ ಹೂಡಿಕೆಗಳನ್ನು ಎಚ್ಚರಿಕೆಯಿಂದ ಪರಿಗಣಿಸಲು ಅನುಕೂಲಕರವಾದ ಸಮಯ. ವ್ಯಾಪಾರ ಪಾಲುದಾರಿಕೆಗಳು ಅಥವಾ ಯೋಜನೆಗಳು ಸ್ಥಿರವಾದ ಲಾಭವನ್ನು ನೀಡುತ್ತವೆ. ದೇಶೀಯ ಜೀವನವು ಸ್ವಲ್ಪ ಅಸ್ತವ್ಯಸ್ತವಾಗಿರಬಹುದು, ಆದ್ದರಿಂದ ವಿಷಯಗಳನ್ನು ತಾಳ್ಮೆಯಿಂದ ನಿರ್ವಹಿಸಿ. ಯೋಗಕ್ಷೇಮ ಹೆಚ್ಚಿಸಲು ಭಂಗಿ ಮತ್ತು ಸಮತೋಲಿತ ಆಹಾರ ಕೇಂದ್ರೀಕರಿಸಿ ಸುರಕ್ಷಿತವಾಗಿ ಚಾಲನೆ ಮಾಡಿ. ರಸ್ತೆಯಲ್ಲಿ ಗೊಂದಲವನ್ನು ತಪ್ಪಿಸಿಕೊಳ್ಳಿ. ಆಸ್ತಿಗೆ ಸಂಬಂಧಪಟ್ಟಂತೆ ಸಮಸ್ಯೆಯನ್ನು ರಾಜತಾಂತ್ರಿಕತೆಯಿಂದ ಪರಿಹಾರ ಮಾಡಬಹುದು. ಮಿಥುನ ರಾಶಿ, ನೀವು ಸಾಲವಾಗಿ ನೀಡಿದ ಹಣವು ಅಂತಿಮವಾಗಿ ಹಿಂತಿರುಗಬಹುದು. ಬಹುಶಃ ಹೆಚ್ಚುವರಿ ಬಡ್ಡಿಯೊಂದಿಗೆ. ಕುಟುಂಬ ಸಂಪರ್ಕಗಳು ಇತ್ತೀಚೆಗೆ ಕಡೆಗಣಿಸಲ್ಪಡುತ್ತವೆ, ಅವರಿಗೆ ಸ್ವಲ್ಪ ಗಮನ ಕೊಡಲು ಪ್ರಯತ್ನ ನಡೆಸಿ. ಕೆಲಸವು ಬೆಂಬಲ ನೀಡುವಂತಿದೆ, ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ತರುತ್ತದೆ. ಶಿಸ್ತುಬದ್ಧ ಜೀವನ ಶೈಲಿ ನಿಮ್ಮ ಆರೋಗ್ಯವನ್ನು ಹತೋಟಿಯಲ್ಲಿ ಇಡುತ್ತದೆ. ಒಂದು ಕಾರ್ಯಕ್ರಮಕ್ಕಾಗಿ ಒಂದು ಸಣ್ಣ ಪ್ರವಾಸ ಅನಿರೀಕ್ಷಿತವಾಗಿ ಮಾಡಬಹುದು. ಆಸ್ತಿ ವಿಷಯಗಳನ್ನು ಚರ್ಚಿಸುವಾಗ ಜಾಗರೂಕರಾಗಿರಿ. ಶೈಕ್ಷಣಿಕ ಕ್ಷೇತ್ರದಲ್ಲಿ ನಿಮ್ಮ ಕಠಿಣ ಪರಿಶ್ರಮ ಫಲ ನೀಡುವ ಸಾಧ್ಯತೆ ಇದೆ. ಕರ್ಕಾಟಕ ರಾಶಿ, ಹಣಕಾಸು ಸ್ಥಿರವಾಗಿ ಕಾಣುತ್ತದೆ, ಆದರೆ ಈಗ ಭವಿಷ್ಯಕ್ಕಾಗಿ ಯೋಚಿಸುವುದು ಬುದ್ಧಿವಂತವಾಗಿದೆ. ಹರ್ಷಚಿತ್ತದಿಂದ ಕೂಡಿದ ಕುಟುಂಬವು ಉಷ್ಣತೆ ಮತ್ತು ಸಂತೋಷವನ್ನು ತರಬಹುದು. ನಿಮ್ಮ ಕೌಶಲ್ಯವನ್ನು ಸಾಬೀತುಪಡಿಸಲು ಹೆಚ್ಚಿನ ಪ್ರಯತ್ನ ಅಗತ್ಯ, ಆದ್ದರಿಂದ ದೃಢ ನಿಶ್ಚಯದಿಂದ ಮುನ್ನಡೆಯಿರಿ. ಅತಿಯಾಗಿ ಯೋಚಿಸುವುದನ್ನು ತಪ್ಪಿಸಿ. ಸಕಾರಾತ್ಮಕ ಮನಸ್ಥಿತಿ ಸಹಾಯ ಮಾಡುತ್ತದೆ. ನೀವು ಪ್ರಯಾಣ ಮಾಡಲು ಅಥವಾ ಹೊಸದನ್ನು ಅನ್ವೇಷಿಸಲು ಪ್ರಚೋದನೆಯನ್ನು ಅನುಭವಿಸಬಹುದು. ಗೊಂದಲಗಳನ್ನು ಹೊರತಾಗಿಯೂ ನಿಮ್ಮ ಶೈಕ್ಷಣಿಕ ಗಮನ ಬಲವಾಗಿರುತ್ತದೆ. ಸಿಂಹರಾಶಿ, ಆದಾಯದ ಬಹುಮೂಲಗಳು ನಿಮ್ಮ ಆರ್ಥಿಕ ಹರಿವನ್ನ ಬಲವಾಗಿ ಇರಿಸಬಹುದು. ಕಿರಿಯ ಕುಟುಂಬ ಸದಸ್ಯರು ನಿಮ್ಮ ಮನೆಗೆ ಉಲ್ಲಾಸ ಮತ್ತು ಉತ್ತಮ ಶಕ್ತಿಯನ್ನ ತರುತ್ತಾರೆ. ಸಹೋದ್ಯೋಗಿಗಳೊಂದಿಗೆ ಊಟ ಅಥವಾ ಕಾಫಿಯನ್ನು ಹಂಚಿಕೊಳ್ಳುವುದು ನಿಮ್ಮ ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಇದೀಗ ಪ್ರಯಾಣದ ಯೋಚನೆಗಳು ಮುಂದೂಡುವುದು ಉತ್ತಮ. ಶೈಕ್ಷಣಿಕವಾಗಿ ಕಲಿಯುವುದನ್ನ ಮತ್ತು ಜ್ಞಾನವನ್ನು ವಿಸ್ತರಿಸುವುದನ್ನ ಆನಂದಿಸುತ್ತೀರಿ. ಕನ್ಯಾ ರಾಶಿ, ಹಠಾತ್ ಪ್ರವೃತ್ತಿಯ ನಿರ್ಧಾರಗಳು ಕೆಲವು ಅಡೆತಡೆಗಳನ್ನು ಉಂಟು ಮಾಡಬಹುದು. ಕಾರ್ಯನಿರ್ವಹಿಸುವ ಮೊದಲು ಯೋಚಿಸಿ. ಸಂಪತ್ತನ್ನ ಬೆಳೆದಂತೆ ನೀವು ಹಣ ನಿರ್ವಹಣೆಯಲ್ಲಿ ಅಮೂಲ್ಯವಾದ ಪಾಠಗಳನ್ನು ಕಲಿಯಬಹುದು. ಕುಟುಂಬದೊಂದಿಗೆ ಹಂಚಿಕೊಂಡ ಊಟವು ಮನಸ್ಥಿತಿಯನ್ನು ಹಗುರಗೊಳಿಸುತ್ತದೆ, ಬಂಧಗಳನ್ನು ಬಲಪಡಿಸುತ್ತದೆ. ಆಸ್ತಿ ಚರ್ಚೆಗಳು ತೃಪ್ತಿಕರವಾದ ತೀರ್ಮಾನವನ್ನ ತಲುಪಬಹುದು. ಜೀರ್ಣಕ್ರಿಯೆಯು ಆರೋಗ್ಯವನ್ನ ಬೆಂಬಲಿಸಲು ಹಸಿರು ತರಕಾರಿಗಳನ್ನು ಸೇರಿಸಿಕೊಳ್ಳಿ. ತುಲಾರಾಶಿ, ಈಗಾಗಲೇ ಉಳಿತಾಯ ಮಾಡಲು ಪ್ರಾರಂಭಿಸಿ, ನಂತರ ಆರ್ಥಿಕ ಒತ್ತಡ ತಡೆಯಬಹುದು. ಅಭಿಪ್ರಾಯದಲ್ಲಿನ ಸಣ್ಣ ವ್ಯತ್ಯಾಸಗಳು ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು, ಆದರೆ ತಾಳ್ಮೆಯಿಂದ ವ್ಯವಹರಿಸಿ. ನಿಯಮಿತ ವ್ಯಾಯಾಮಗಳು ಮತ್ತು ನಿವೇಶೀಕರಣ ಅಭ್ಯಾಸಗಳು ನಿಮ್ಮ ಚೈತನ್ಯವನ್ನು ಹೆಚ್ಚಿಸುತ್ತವೆ. ಕನಸಿನ ಕೆಲಸ ಅಥವಾ ಪಾತ್ರವು ಶೀಘ್ರದಲ್ಲಿ ತಲುಪಬಹುದು. ಕೊಲೆಸ್ಟ್ರಾಲ್ ಅನ್ನು ನಿಯಂತ್ರಣದಲ್ಲಿಡಲು ಜಿಡ್ಡಿನ ಆಹಾರವನ್ನು ತಪ್ಪಿಸಿ. ವೃಶ್ಚಿಕ ರಾಶಿ, ವಿಭಿನ್ನ ಆದಾಯದ ಮೂಲಗಳು ಸಣ್ಣ ಆದರೆ ಸ್ಥಿರವಾದ ಲಾಭ ನೀಡುತ್ತವೆ. ಕುಟುಂಬ ಭಿನ್ನಾಭಿಪ್ರಾಯಗಳು ನಿಮ್ಮ ಶಾಂತಿಯನ್ನ ಭಂಗಗೊಳಿಸಬಹುದು, ಆದ್ದರಿಂದ ಶಾಂತವಾಗಿ ಸಂಯಮದಿಂದ ನಡೆಯಿರಿ. ಪ್ರಯಾಣ ಯೋಜನೆಯು ಆಶ್ಚರ್ಯಕರವಾಗಿ ಅದೃಷ್ಟಶಾಲಿಯಾಗಿ ಪರಿಣಮಿಸುತ್ತದೆ. ಶಕ್ತಿಯುತ ಮತ್ತು ಆಶಾವಾದಿಯಾಗಿ ಆರೋಗ್ಯದಿಂದ ಹೊಳೆಯುವಿರಿ. ಆಕರ್ಷಕ ವ್ಯವಹಾರ ಒಪ್ಪಂದವು ಶೀಘ್ರದಲ್ಲಿ ಸ್ವತಃ ಪ್ರಸ್ತುತಪಡಿಸಬಹುದು. ಧನುರಾಶಿ, ಒಂದು ಕಡೆ ಕೆಲಸವನ್ನ ಅನ್ವೇಷಿಸುವುದರಿಂದ ಹೊಸ ಆರ್ಥಿಕ ಬಾಗಿಲುಗಳು ತೆಗೆದುಕೊಳ್ಳುತ್ತವೆ. ಬಾಹ್ಯ ಸಹಾಯ ಅಥವಾ ಮಾರ್ಗದರ್ಶನವು ನಿಮ್ಮ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ನೀವು ಇಂದು ದೈಹಿಕವಾಗಿ ಬಲಶಾಲಿಯಾಗಿ ಮಾನಸಿಕವಾಗಿ ಜಾಗರೂಕರಾಗಿರುತ್ತೀರಿ. ನಿರಂತರ ಗಮನ ಶೈಕ್ಷಣಿಕ ಯಶಸ್ಸನ್ನ ನೀಡುತ್ತದೆ. ಮಕರ ರಾಶಿ, ಷೇರುಗಳು ಮತ್ತು ರಿಯಲ್ ಎಸ್ಟೇಟ್ ಬಗ್ಗೆ ನಿಮ್ಮ ಜ್ಞಾನವನ್ನ ಆಳಗೊಳಿಸಲು ಉತ್ತಮ ಸಮಯ. ಸಹೋದರ ಸಂಬಂಧಿಗಳು ಅಥವಾ ಒಡ ಹುಟ್ಟಿದವರೊಂದಿಗೆ ಮತ್ತೆ ಸಂಪರ್ಕ ಸಾಧಿಸುವುದು ಸಂತೋಷ ಮತ್ತು ನಗುವನ್ನು ನೀಡುತ್ತದೆ. ಪರೀಕ್ಷೆಗಳಿಗೆ ಅಧ್ಯಯನ ಮಾಡುವುದು ಸವಾಲಿನದ್ದಾಗಿರುತ್ತದೆ. ನಿಮ್ಮ ತ್ರಾಣವನ್ನು ಸುಧಾರಿಸುವುದು ಉತ್ತಮ ಆರೋಗ್ಯವನ್ನು ಬೆಂಬಲಿಸುತ್ತದೆ. ವ್ಯವಹಾರಗಳಲ್ಲಿ ಪ್ರಾಮಾಣಿಕತೆ, ಸ್ಪಷ್ಟತೆಯನ್ನು ಕಾಪಾಡಿಕೊಳ್ಳಿ. ಪ್ರವಾಸವನ್ನ ಯೋಚನೆ ಮಾಡ್ತಾ ಇದ್ರೆ ಆನಂದದಾಯಕ ವಿಹಾರಕ್ಕೆ ಸಮಯ ಸರಿಯಾಗಿದೆ. ಕುಂಭರಾಶಿ, ಆರ್ಥಿಕ ಸಮತೋಲನ ಕಾಪಾಡಿಕೊಳ್ಳಲು ಖರ್ಚಿನಲ್ಲಿ ಹೆಚ್ಚು ಜಾಗರೂಕರಾಗಿರುತ್ತೀರಿ. ಹಠಾತ್ ಒತ್ತಡ ಇಲ್ಲದೆ ಕೆಲಸವು ಸುಗಮವಾಗಿ ಕಾರ್ಯನಿರ್ವಹಿಸಬಹುದಾಗಿದೆ. ಏಕಾಂಗಿ ಪ್ರವಾಸವು ನಿಮಗೆ ಸ್ವಯಂ ಚಿಂತನೆಗೆ ಅಗತ್ಯ ಇರುವ ಸ್ಥಳವನ್ನ ನೀಡಬಹುದು. ಮನೆಯಲ್ಲಿ ಶಾಂತಿಯುತ ಕ್ಷಣಗಳು ನಿಮ್ಮ ಆಂತರಿಕ ಶಾಂತತೆಯನ್ನು ಪುನಃಸ್ಥಾಪಿಸುತ್ತವೆ. ಉತ್ತಮ ಜೀರ್ಣಕ್ರಿಯೆಗಾಗಿ ಆಮ್ಲೀಯ ಅಥವಾ ಮಸಾಲೆಯುಕ್ತ ಆಹಾರವನ್ನು ತಪ್ಪಿಸಿ. ಕೊನೆಯದಾಗಿ ಮೀನರಾಶಿ, ಆರ್ಥಿಕವಾಗಿ ನೆಮ್ಮದಿಯಿಂದ ಇರುತ್ತೀರಿ. ಚಿಂತಿಸುವ ಅಗತ್ಯ ಇಲ್ಲ. ಶೀಘ್ರದಲ್ಲೇ ಪ್ರೋತ್ಸಾಹದ ಪ್ರತಿಕ್ರಿಯೆಗಳು ನಿರೀಕ್ಷೆ ಮಾಡಬಹುದು. ಪ್ರೀತಿ ಪಾತ್ರರೊಂದಿಗೆ ಸಮಯ ಕಳೆಯುವುದರಿಂದ ಭಾವನಾತ್ಮಕ ನೆಮ್ಮದಿ ಇದೆ. ಆತ್ಮೀಯ ಸ್ನೇಹಿತರ ಭೇಟಿ ಸಂತೋಷವನ್ನು ನೀಡುತ್ತದೆ. ಆಸ್ತಿ ಸಮಸ್ಯೆಗೆ ಕಾನೂನು ಸಮಾಲೋಚನೆ ಅಗತ್ಯವಾಗಬಹುದು. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.